ಸ್ವಾಮಿ ಬಂದಿರಾ? ನೋಡಿ, ನನ್ನ ಸಹೋದರಿ ಯುವರಾಣಿ ಆಗುತ್ತಿರುವ ಶುಭ ಸಂದರ್ಭದಲ್ಲಿ ನಾನು ಅವಳಿಗೆ ಕೊಡಬೇಕೆಂದಿರುವ ಉಡುಗೊರೆ ಚೆನ್ನಾಗಿದೆಯೇ? ಏಕೆ ಸ್ವಾಮಿ, ಏಕೆ ಮಾತನಾಡುತ್ತಿಲ್ಲ? ಉಡುಗೊರೆ ಚೆನ್ನಾಗಿಲ್ಲವೇ? ಹಾಗಾದರೆ ಬೇರೆ ಕೊಡೋಣ. ನೀವೇ ನಿರ್ಧಾರ ಮಾಡಿ. ನಿಮ್ಮ ಆಯ್ಕೆಯೇ ನನ್ನ ಆಯ್ಕೆ. ಹೇಳಿ ಸ್ವಾಮಿ, ಬೇಗ ಹೇಳಿ. ಊರ್ಮಿಳೆ, ಸಹೋದರನಿಗಾಗಲಿ ಅತ್ತಿಗೆಗಾಗಲಿ ಉಡುಗೊರೆಗಳನ್ನು ಕೊಡುವ ಅಗತ್ಯವಿಲ್ಲ. ಎಲ್ಲವನ್ನು ತೆಗೆದಿಟ್ಟು ಸ್ವಾಮಿ, ಏನು ಹಾಗೆಂದರೆ? ಉಡುಗೊರೆ ಕೊಡುವ ಅಗತ್ಯವಿಲ್ಲವೆಂದರೆ ಏನರ್ಥ? ಏನಾಯಿತು ಸ್ವಾಮಿ? ಚಿಂತೆಯಿಂದ ಬಾಡಿರುವ ನಿಮ್ಮನ್ನು ನಾನು ಎಂದೂ ಈ ಸ್ಥಿತಿಯಲ್ಲಿ ನೋಡಿರಲಿಲ್ಲ. ನೀವು ಬರುವುದು ಬಹಳ ತಡವಾದಾಗಲೇ ನನಗೆ ಸಂದೇಹ ಬಂತು. ಹೇಳಿ ಸ್ವಾಮಿ, ಏನಾಯಿತು? ಏನು ಹೇಳಲಿ ಊರ್ಮಿಳೆ, ನನ್ನ ಪ್ರೀತಿಯ ಸಹೋದರ ರಾಮಚಂದ್ರನ ಪಟ್ಟಾಭಿಷೇಕ ನಡೆಯುತ್ತಿಲ್ಲ. ಏನು? ಪಟ್ಟಾಭಿಷೇಕ ನಡೆಯುತ್ತಿಲ್ಲವೇ? ಕಾರಣವೇನು? ಎಲ್ಲದಕ್ಕೂ ಅದೃಷ್ಟ ಚಿಕ್ಕ ಮಾತೆ ಕೇಕೆಯವರೇ ಕಾರಣ. ಅವರು ತಂದೆಯಿಂದ ಎಂದೋ ಪಡೆದಿದ್ದ 2 ವರವನ್ನು ಇಂದು ಕೇಳಿ ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕಿದರು. ಅಯ್ಯೋ ದೇವರೇ, ಇದರಿಂದ ಅವರಿಗೇನು ಲಾಭ? ಸ್ವಾರ್ಥ ಸಾಧನೆ ಊರ್ಮಿಳೆ, ಸ್ವಾರ್ಥ ಸಾಧನೆ. ಮಗ ಭರತನಿಗೆ ಪಟ್ಟಾಭಿಷೇಕ, ಅದಕ್ಕಿಂತ ದೊಡ್ಡ ಲಾಭ ಇನ್ನಾವುದಿದೆ? ಆದರೆ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸುವುದು ಮಾತ್ರ ಮಹಾಕ್ರೂರ. ಏನು? ರಾಮಚಂದ್ರನಿಗೆ ವನವಾಸವೇ? ಹೌದು ಊರ್ಮಿಳೆ, ಒಂದಲ್ಲ ಎರಡಲ್ಲ 14 ವರ್ಷ. ನನ್ನ ಪ್ರೀತಿಯ ಸಹೋದರ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ ಮಾಡಲು, ತಂದೆ ಕೊಟ್ಟ ವಚನವನ್ನು ನೆರವೇರಿಸಲು ವನವಾಸಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಊರ್ಮಿಳಾ, ಕುಮಾರ, ನಿನ್ನ ಅರಣ್ಯಕ್ಕೆ ಹೋಗುವ ನಿರ್ಧಾರವನ್ನು ಬದಲಾಯಿಸಲು ನಾನು ತೆಗೆದುಕೊಂಡ ಎಲ್ಲ ಪ್ರಯತ್ನದಲ್ಲೂ ಸೋತು ಹೋದೆ ಕುಮಾರ. ಅರಣ್ಯಕ್ಕೆ ಹೊರಡು. ಕ್ಷೇಮವಾಗಿ ಹಿಂದಿರುಗು. ಯಾವ ಧರ್ಮವನ್ನು ಪಾಲಿಸಬೇಕು ಎಂದು ನಿಷ್ಠೆಯಿಂದ ನೀನು ಇರುವೆಯೋ ಅದೇ ಧರ್ಮ ನಿನ್ನನ್ನು ಕಾಪಾಡಲಿ. ನೀನು ಪುಣ್ಯಕ್ಷೇತ್ರಗಳಲ್ಲಿ ದೇವಾನುದೇವತೆಗಳನ್ನು ಪೂಜಿಸಿರುವೆ. ಆ ಎಲ್ಲ ದೇವತೆಗಳು
ಅರಣ್ಯದಲ್ಲಿ ನೀನು ಮುನಿಗಳೊಡನೆ ಇರುವಾಗ ನಿನ್ನನ್ನು ಆಶೀರ್ವದಿಸಲಿ. ಮಾತೆ, ತಮ್ಮಂತ ಮಾತೃದೇವತೆಯ ಹರಕೆ ಸದಾ ನನ್ನ ಬೆಂಗಾವಲಿಗಿರುತ್ತದೆ. ಮಹಾಮುನಿಗಳು ವಿಶ್ವಾಮಿತ್ರರು ನಿನಗೆ ನೀಡಿದ ಎಲ್ಲ ಅಸ್ತ್ರಗಳು ಆಪತ್ಕಾಲದಲ್ಲಿ ನಿನ್ನನ್ನು ರಕ್ಷಿಸಲು ಮಾತಾಪಿತೃಗಳಿಗೆ ನೀನು ಮಾಡಿದ ಸೇವೆ, ಅದರ ಫಲ ಸದಾ ನಿನ್ನನ್ನು ಕಾಪಾಡಲಿ ಕುಮಾರ. ಅದೀಗ ನನ್ನ ಜೊತೆ ಬರುವ ಮಹಾ ಸಂಪತ್ತು ಮಾತೆ. ಕುಮಾರ, ಅರಣ್ಯದಲ್ಲಿ ಮೃಗಗಳು, ಸರ್ಪಗಳು, ಪಕ್ಷಿಗಳು, ನದಿಗಳು ಇದಾವುದು ನಿನಗೆ ಕೇಡನ್ನುಂಟು ಮಾಡದಿರಲಿ. ಸರ್ವಋತು, ಮಾಸಗಳು, ಸಂವತ್ಸರಗಳು ನಿನ್ನ ವನವಾಸದ ಅವಧಿಯನ್ನು ಸುಖಮಯವಾಗಿಸಲಿ. ಭೂತ ಪ್ರೇತ ಪಿಚಾಚಿಗಳು, ರಾಕ್ಷಸರು ಇವರಾರು ನಿನಗೆ ಭಯವನ್ನುಂಟು ಮಾಡದಿರಲಿ. ಗಂಧರ್ವರು, ದೇವತೆಗಳು ಸದಾ ನಿನ್ನನ್ನು ರಕ್ಷಿಸಲಿ. ನಾನು ಮಾಡಿದ ಪೂಜಾ ಫಲಗಳು, ಆರಾಧಿಸಿದ ದೇವತೆಗಳು ಇವರೆಲ್ಲರೂ ನಿನಗೆ ಶುಭವನ್ನುಂಟು ಮಾಡಲಿ. ನಾನು ನಡೆಸಿದ ಪೂಜೆ, ವ್ರತಗಳು, ಅದರಿಂದ ಗಳಿಸಿದ ಸಕಲ ಪುಣ್ಯವು ನಿನ್ನ ಪಾಲಾಗಲಿ. ಮಾತೆ, ನನಗೆ ಒಳಿತನ್ನು ಮಾಡಲು ತಾವು ಯಾರೂ ಯಾವುದನ್ನು ಬಿಡಲಿಲ್ಲ. ಅವರೆಲ್ಲರೂ ನನ್ನ ಮಾತೆಯ ಆದೇಶವನ್ನು ಶಿರಸಾವಹಿಸಿ ನನ್ನ ರಕ್ಷಣೆಗೆ ಮುಂದಾಗುತ್ತಾರೆ. ಅರಣ್ಯದಲ್ಲಿದ್ದರೂ ಅಯೋಧ್ಯೆಯಲ್ಲೇ ಇದ್ದಂತೆ ನಾನು ಸುಖವಾಗಿರುತ್ತೇನೆ ಮಾತೆ. ಕುಮಾರ, ನಿನ್ನ ಇಷ್ಟಾರ್ಥವು ನೆರವೇರಲಿ. ಸುಖವಾಗಿ ಹೋಗಿ ಬಾ. ನೀನು ಎಂದು ಹಿಂದಿರುಗುವೆಯೋ, ಯಾವ ಆಹಾರವನ್ನು ಸ್ವೀಕರಿಸಿದೆಯೋ, ಎಲ್ಲಿ ನಿದ್ರಿಸಿದೆಯೋ ಎಂಬ ನಿನ್ನ ಚಿಂತೆಯಲ್ಲೇ ನಾನು ದಿನಗಳನ್ನು ಕಳೆದು ಬಿಡುತ್ತೇನೆ. ನೀನು ಯಶಸ್ವಿಯಾಗಿ ಹಿಂತಿರುಗಿದ ಆ ದಿನವೇ ನನ್ನ ಸುಖ, ಸಂತೋಷ ಎಲ್ಲ ಹಿಂದಿರುಗುತ್ತದೆ. ಮತ್ತೆ ನಿನಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ನೀನು ಸಿಂಹಾಸನವನ್ನೇರಿ ಪ್ರಜಾಸೇವೆಯನ್ನು ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಧನ್ಯಳಾಗುತ್ತೇನೆ. ಹೋಗಿ ಬಾ ಕುಮಾರ, ಹೋಗಿ ಬಾ. ಕಡೆಗೂ ನೀನು ನನ್ನ ತಾಯಿಯಾಗಿ ಯಾವ ರೀತಿ ಮಾತನಾಡಬೇಕೋ ಅದೇ ರೀತಿ ಮಾತನಾಡುವಿರಿ. ಓರ್ವ ತಾಯಿಯಾದವರು ಯಾವ ರೀತಿ ನಡೆದುಕೊಳ್ಳಬೇಕೋ ಅದೇ ರೀತಿ ನಡೆದುಕೊಂಡಿರಿ. ನನಗೀಗ ಸಮಾಧಾನವಾಗಿದೆ ಮಾತೆ.
ಗೌರವಾನ್ವಿತ ಪ್ರಜಾಬಂಧುಗಳೇ, ನಿಮ್ಮ ಆದರಾಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಪ್ರಭು, ಇಂದು ತಮ್ಮ ಯುವರಾಜ ಪಟ್ಟಾಭಿಷೇಕವನ್ನು ಕಂಡು ಧನ್ಯರಾಗಬೇಕೆಂದು ನಾವೆಲ್ಲ ಇಂದು ಕಾತರದಿಂದ ಕಾಯುತ್ತಿದ್ದೇವೆ. ಆದರೆ ನಿಮ್ಮ ಪಟ್ಟಾಭಿಷೇಕವಿಲ್ಲವೆಂದು ತಿಳಿದು ಬರಸಿಡಿದು ಬಡಿದಂತಾಗಿದೆ ಪ್ರಭು. ನಡು ಹಗಲಿನಲ್ಲೇ ಗಾಢಾಂತರ ಕವಿದಂತೆ ದಿಗ್ಭ್ರಾಂತರಾಗಿದ್ದೇವೆ. ನಿಮ್ಮ ವನವಾಸದ ವಾರ್ತೆ ಕೇಳಿದ ನನ್ನೀ ಕಿವಿಗಳು ಕಿವಿಡರಾಗಬಾರದಿತ್ತೆ ಪ್ರಭು. ಪ್ರಭು, ತಾವು ವನವಾಸಕ್ಕೆ ಹೋಗಬಾರದು, ತಮ್ಮ ಪಟ್ಟಾಭಿಷೇಕ ನಡೆಯಬೇಕು. ಇದಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ಬೇಕಾದರೂ ಅರ್ಪಿಸಲು ಸಿದ್ಧರಿದ್ದೇವೆ ಪ್ರಭು. ಬೇಡ ಬಂಧುಗಳೇ, ಬೇಡ. ಇಂತಹ ವಿಪರೀತ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ನನಗಾಗಿ ನೀವು ಕಿಂಚಿತ್ತು ನೋವು ಪಡಬಾರದು. ಪ್ರಜಾಕ್ಷೇಮವೇ ಪರಮ ಕರ್ತವ್ಯವೆಂದು ಪರಿಗಣಿಸಿದ ನಮ್ಮ ತಂದೆಯವರಿಗೆ ನೀವು ನೋವಾಗದಂತೆ ನಡೆದುಕೊಳ್ಳಬೇಕು. ನೀವೆಲ್ಲರೂ ತಾಳ್ಮೆ ತಪ್ಪದೆ ನಮ್ಮ ತಂದೆಯವರ ನಿರ್ಧಾರಕ್ಕೆ ಬೆಂಬಲವಾಗಿ ನಿಂತು ಅವರಿಗೆ ಹಿತವನ್ನುಂಟು ಮಾಡಬೇಕು. ಪ್ರಭು, ನಾವು ನಿಮ್ಮ ಯಾವ ಮಾತನ್ನಾದರೂ ಕೇಳುತ್ತೇವೆ, ಯಾವ ಆಜ್ಞೆಯನ್ನಾದರೂ ಪಾಲಿಸುತ್ತೇವೆ. ಆದರೆ ತಮಗೆ ಯುವರಾಜ ಪದವಿಯನ್ನು ತಪ್ಪುವುದನ್ನು, ವನವಾಸಕ್ಕೆ ಹೋಗುವುದನ್ನು ನಮ್ಮಿಂದ ಸಹಿಸಲಾಗದು ಪ್ರಭು, ನಮ್ಮಿಂದ ಸಹಿಸಲಾಗದು. ಹೌದೌದು, ನೀವೇ ನಮ್ಮ ಯುವರಾಜರು. ನೀವು ವನವಾಸಕ್ಕೆ ಹೋಗಬಾರದು, ವನವಾಸಕ್ಕೆ ಹೋಗಬಾರದು. ಈ ವಿಚಾರದಲ್ಲಿ ಮಹಾರಾಜರ ಮಾತನ್ನು ನಾವು ಕೇಳುವುದಿಲ್ಲ. ನೀವು ಯುವರಾಜರಾಗಲೇಬೇಕು. ರಾಮಚಂದ್ರ ಇಲ್ಲದೆ ಅಯೋಧ್ಯೆ ಇಲ್ಲ. ಹೌದು ಹೌದು. ಬಂಧುಗಳೇ, ಉದ್ವಿಗ್ನರಾಗಬೇಡಿ. ನನ್ನ ಮಾತುಗಳನ್ನು ದಯವಿಟ್ಟು ಕೇಳಿ. ನನ್ನ ಮೇಲೆ ಪ್ರೀತಿ ಅಭಿಮಾನವಿದ್ದರೆ, ನನ್ನ ಕುಲದ ಮೇಲೆ ಗೌರವವಿದ್ದರೆ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿ. ಪಿತೃವಾಕ್ಯ ಪರಿಪಾಲನೆಯ ನನ್ನ ಕರ್ತವ್ಯದಿಂದ ವಿಮುಖನಾಗುವಂತೆ ಮಾಡಲು ನೀವು ಪ್ರಯತ್ನಿಸಬಾರದು. ಮುಂದೆ ಯುವರಾಜನಾಗುತ್ತಿರುವವನು ನನ್ನ ಪ್ರಿಯ ಸೋದರ ಭರತ. ಅವನಿಗೂ ನನ್ನಂತೆಯೇ ನೀವು ಪ್ರೀತಿ ಆಧಾರವನ್ನು ತೋರಬೇಕು. ಇದು ನನ್ನ ವಿನಂತಿ. ಬೇಕಾದರೆ ಇದು ನನ್ನ ಆಜ್ಞೆಯೆಂದು ಭಾವಿಸಬಹುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾನು ಬರುತ್ತೇನೆ. ಸ್ವಾಮಿ, ಏನು ದೇವಿ? ನೀವು ಇಷ್ಟು ಹೊತ್ತಾದರೂ ಬಾರದಿರುವುದನ್ನು ಕಂಡು ನೀವು ಈಗಾಗಲೇ ಪಟ್ಟಾಭಿಷೇಕ ಮಂಟಪಕ್ಕೆ ಹೊರಟು ಬಿಟ್ಟಿರೇನೋ ಎಂದುಕೊಂಡೆ. ನೀನಿಲ್ಲದೆ ನಾನೊಬ್ಬನೇ ಹೋಗುತ್ತೇನೆ. ಹೌದು ಹೌದು, ಪಟ್ಟಾಭಿಷೇಕವಾಗಿದ್ದರೆ ನಿಮ್ಮ ವಂದಿಮಾಗದರು, ರಕ್ಷಕರು, ಸೇವಕರು, ಭಟರು ಎಲ್ಲರೂ ಇರುತ್ತಿದ್ದರು. ನೀವು ಬರಲು ಏಕೆ ತಡವಾಯಿತು ಸ್ವಾಮಿ? ಕೌಸಲ್ಯ, ಸುಮಿತ್ರೆ, ಸುಮಿತ್ರೆ, ನನ್ನ ಕನಸುಗಳೆಲ್ಲ ನುಚ್ಚು ನೂರಾದವು, ನುಚ್ಚು ನನ್ನ ರಾಮನ ಭವಿಷ್ಯ ಕಾಡು ಪಾಲಾಯಿತು. ಒಂದಲ್ಲ ಎರಡಲ್ಲ 14 ವರ್ಷಗಳು ನಾನು
ರಾಮನನ್ನು ಬಿಟ್ಟು ಹೇಗೆ ತಾನೇ ಬದುಕಿರಲಿ, ಹೇಗೆ ಬದುಕಿರಲಿ ಸುಮಿತ್ರೆ? ಸಮಾಧಾನ ಮಾಡಿಕೋ ಅಕ್ಕ, ಸಮಾಧಾನ ಮಾಡಿಕೋ. ಸಮಾಧಾನ? ಇನ್ನೆಲ್ಲಿಯ ಸಮಾಧಾನ ಸುಮಿತ್ರೆ? ಯಾರ ಮುಖವನ್ನು ಕಂಡರೆ ನನ್ನ ಬೇಸರವೆಲ್ಲ ಕಳೆಯುತ್ತಿತ್ತು, ಯಾರ ಸಂತೋಷದಲ್ಲಿ ನನ್ನ ಜೀವನವು ಸಾರ್ಥಕವೆನಿಸುತ್ತಿತ್ತು, ಅಂತಹ ಪುತ್ರನನ್ನೇ ಕಾಡಿನ ಪಾಲು ಮಾಡಿದ ಮೇಲೆ ಎಲ್ಲಿಯ ಸಮಾಧಾನ? ನಾನು ಹೇಗೆ ತಾನೇ ಬದುಕಿರಲಿ? ನಾವು ಬದುಕಿರಲೇಬೇಕು ಅಕ್ಕ. ರಾಮನ ಬರವನ್ನು ಕಾಯುತ್ತಾ ಬದುಕಿರಬೇಕು. ಅವನಿಗೆ ಶುಭವನ್ನು ತರುವ ಸುದಿನವನ್ನು ನಿರೀಕ್ಷಿಸುತ್ತಾ ಬದುಕಿರಬೇಕು. ಪಟ್ಟಾಭಿಷೇಕದ ಸುದಿನದ ಮೇಲೆ ವನವಾಸ ಎಂಬ ದುರ್ದಿನ ಆವರಿಸಿಕೊಂಡ ಮೇಲೆ ಇನ್ನೆಲ್ಲಿಯ ಶುಭ ದಿನ? ರಾತ್ರಿ ಕಳೆಯಲೇಬೇಕು, ಬೆಳಕು ಬರಲೇಬೇಕು, ದುರ್ದಿನ ಕಳೆಯಲೇಬೇಕು, ಶುಭ ದಿನ ಬರಲೇಬೇಕು. ಶುಭ ದಿನ ಬರಬಹುದು ಸುಮಿತ್ರೆ, ಆದರೆ ಆ ಶುಭ ದಿನವನ್ನು ಕಾಣಲು ನಾನು ಇರುವುದಿಲ್ಲ. ಅಕ್ಕ, ನೀನು ದೃಢಚಿತ್ತನಾದ ರಾಮನ ತಾಯಿ. ಅವನಲ್ಲಿರುವ ಸತ್ವ ನಿನ್ನಲ್ಲೂ ಇದೆ. ರಾಮ ಬಂದೇ ಬರುತ್ತಾನೆ, ನಿನ್ನ ಪಾದಗಳಲ್ಲಿ ತಲೆ ಇಟ್ಟು ನಮಸ್ಕರಿಸುತ್ತಾನೆ. ಸುಮಿತ್ರೆ, ನನ್ನ ಪುತ್ರಿ ಸೀತೆಯ ಬಗ್ಗೆ ಯೋಚಿಸು. ಹಲವಾರು ಸುಂದರ ಕನಸುಗಳನ್ನು ಹೊತ್ತು ನನ್ನ ಪುತ್ರನೊಡನೆ ಸಂತೋಷದಿಂದ ವಿಹರಿಸಬೇಕಾದ ಅವಳು 14 ವರ್ಷಗಳು ಪತಿಯ ವಿಯೋಗವನ್ನು ಹೇಗೆ ತಾನೇ ಸಹಿಸುತ್ತಾಳೆ? ಅವಳ ದುಃಖದ ಮುಖವನ್ನು ನಾನು ಹೇಗೆ ತಾನೇ ನೋಡಲಿ? ಯಾವ ಮಾತುಗಳಿಂದ ಸಂತೈಸಲಿ? ನಿಜ ಸೋದರಿ, ಮುಗ್ಧ ಹೃದಯದ ಸೀತೆಗೆ ಇದರಿಂದ ಅಪಾರವಾದ ಸಂಕಟವಾಗುತ್ತದೆ. ಆದರೆ ಹಿರಿಯಳಾದ ನೀನೇ ಅವಳನ್ನು ಸಂತೈಸಬೇಕು, ಅವಳಿಗೆ ಧೈರ್ಯ ತುಂಬಬೇಕು. ಅಯ್ಯೋ ಮಗಳೇ ಸೀತೆ, ನಿನಗೆ ಇದು ಎಂಥ ಶಿಕ್ಷೆಯಮ್ಮ? ನನ್ನ ಪುತ್ರನನ್ನು ಕೈ ಹಿಡಿದು ಸಂತೋಷದಿಂದ ಜೀವನವನ್ನು ಆರಂಭಿಸಬೇಕಾದ ನೀನು ಎಂತಹ ಕಷ್ಟಗಳಿಗೆ ಗುರಿಯಾದೆ, ಎಂತಹ ಕಷ್ಟಗಳಿಗೆ ಗುರಿಯಾದೆ. ಸುಮಿತ್ರೆ, ಮಹಾರಾಣಿ ಇನ್ನೂ ಯಾವುದನ್ನು ಯೋಚಿಸುತ್ತಿರುವರು? ಮಹಾರಾಣಿ, ಏನನ್ನು ಯೋಚನೆ ಮಾಡುತ್ತಿರುವಿರಿ? ನೀವು ನೆಟ್ಟ ಗಿಡ ಫಲ ಕೊಡುವುದು ಖಚಿತವಾದ ಮೇಲೆ ಚಿಂತೆ ಮಾಡಬಾರದು. ಮಂಥರೆ, ಫಲವೇನೋ ಕಣ್ಣಿಗೆ ಕಾಣುತ್ತಿದೆ, ಆದರೆ ಅದು ನಮ್ಮ ಕೈ ಸೇರುವುದರೊಳಗಾಗಿ ಎಲ್ಲಿ ಮಣ್ಣು ಪಾಲಾದೀತೋ ಎಂಬ ಚಿಂತೆ. ನನ್ನ ಪುತ್ರ ಭರತ ಅಲಂಕರಿಸುವ ಸಿಂಹಾಸನ ನನ್ನ ಕಣ್ಣೆದುರಿಗೆ ರಾರಾಜಿಸುತ್ತಿದೆ, ಆದರೆ ಅವನು ಅದರಲ್ಲಿ ಕೂಡುವನೋ ಇಲ್ಲವೋ ಎಂಬ ಸಂದೇಹ ನನ್ನನ್ನು ಬಾಧಿಸುತ್ತಿದೆ ಮಂಥರೆ. ಅಂಥ ಚಿಂತನೆಗೆ ಯಾವ ಕಾರಣವೂ ಇಲ್ಲ ಮಹಾರಾಣಿ. ನಿಮ್ಮ ಕೋರಿಕೆಯನ್ನು ಮಹಾರಾಜರು ಒಪ್ಪಿದ ಮೇಲೆ ಭರತ ಸಿಂಹಾಸನವೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೂ ಮಂಥರೆ, ಎಲ್ಲೋ ಏನೋ ಅಡ್ಡಿ ಆಗಬಹುದೆಂಬ ಆತಂಕ ನನ್ನ ಮನದ ಮೂಲೆಯಲ್ಲಿ ಇಣುಕುತ್ತಿದೆ ಮಂಥರೆ.
ಮಹಾರಾಣಿ, ರಾಮ ಅಯೋಧ್ಯೆಯಿಂದ ಎಷ್ಟೆಷ್ಟು ಬೇಗ ದೂರವಾಗುತ್ತಾನೋ ಭರತನಿಗೆ ಸಿಂಹಾಸನ ಅಷ್ಟಷ್ಟು ಬೇಗ ಹತ್ತಿರವಾಗುತ್ತದೆ. ರಾಮ ಕಾಡು ಪಾಲಾದಂತೆ ಸಿಂಹಾಸನ ನಮ್ಮ ಭರತನ ಪಾಲಾದಂತೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ರಾಮ ಇನ್ನೂ ಅರಣ್ಯದ ಕಡೆಗೆ ಹೊರಟಿಲ್ಲ, ಅವನನ್ನು ಆದಷ್ಟು ಬೇಗ ಹೊರಡುವಂತೆ ಮಾಡು ಎಂದು ಹೇಳುತ್ತಿರುವೆಯಾ, ಅಥವಾ ಅವನು ವನವಾಸಕ್ಕೆ ಹೋಗದಂತೆ ಇಲ್ಲಿಯೇ ನಿಂತು ಬಿಡುತ್ತಾನೆ ಎಂದು ಹೇಳುತ್ತಿರುವೆಯಾ? ಮಹಾರಾಣಿ, ರಾಮನ ನಿರ್ಧಾರವನ್ನು ಕದಲಿಸಲು ಯಾರಿಂದನೂ ಸಾಧ್ಯವಿಲ್ಲ. ಇದ್ದರೆ ಅದು ಅವನ ತಾಯಿ ಕೌಸಲ್ಯಿಂದ ಮಾತ್ರ ಸಾಧ್ಯ. ಅವನ ಪಿತೃಭಕ್ತಿ ಮಾತೃಭಕ್ತಿ ಎಷ್ಟೆಂದು ನಿಮಗೇ ಗೊತ್ತಲ್ಲ. ಅಂದರೆ ಆ ಕೌಸಲ್ಯ ತಡೆದರೆ ರಾಮ ನಿಂತು ಬಿಡುವನೆ? ಹಾಗೇನಾದರೂ ಆದರೆ ನನ್ನ ಪುತ್ರ ಭರತ ಸಿಂಹಾಸನವನ್ನೇರಲು ಹೇಗೆ ಸಾಧ್ಯ ಮಂತರೆ? ಶಾಂತರಾಗಿ ಮಹಾರಾಣಿ, ಆ ಚಿಂತೆಯನ್ನು ಬಿಡಿ. ಕೌಸಲ್ಯ ರಾಮನ ವನವಾಸಕ್ಕೆ ಅಪ್ಪಣೆ ಕೊಟ್ಟಾಯಿತು. ಹೌದೇ? ಅಬ್ಬ, ಈಗ ನನಗೆ ಸಂತೋಷವಾಗುತ್ತಿದೆ. ಹೌದು ಮಹಾರಾಣಿ, ನಮ್ಮ ಸಖಿ ಕಲಾವತಿ ಕಂಡು ಬಂದಿದ್ದಾಳೆ. ರಾಮನ ವನವಾಸಕ್ಕೆ ಯಾವ ಸಂದೇಹವೂ ಇಲ್ಲ. ಅಂದ ಮೇಲೆ ನನ್ನ ಪುತ್ರ ಭರತ ಸಿಂಹಾಸನವನ್ನೇರಲು ಯಾವ ಸಂದೇಹವೂ ಇಲ್ಲ. ಹೌದು ಮಹಾರಾಣಿ, ಅದಕ್ಕೆ ನಾನು ಹೇಳುತ್ತಿರುವುದು, ತಾವು ನಿಶ್ಚಿಂತೆಯಿಂದ ನಿದ್ರೆ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ಇಡೀ ರಾತ್ರಿ ಈ ನಿಮ್ಮ ದೇಹ ಮನಸ್ಸು ಎರಡು ನಿದ್ರೆ ಇಲ್ಲದೆ ದಣಿದಿದೆ. ಹೌದು ಮಂತರೆ, ನನಗೆ ಕೊಂಚ ವಿಶ್ರಾಂತಿ ಬೇಕು. ನೀನಿನ್ನು ಹೊರಡು. ಅಪ್ಪಣೆ ಮಹಾರಾಣಿ. ಏಕೆ ಮೌನವಾದಿರಿ ಸ್ವಾಮಿ? ದೇವಿ, ಯುವರಾಜ ಪಟ್ಟಾಭಿಷೇಕವಾಗಿದ್ದರೆ ನಾನು ಪರಿವಾರ ಸಹಿತ ಇಲ್ಲಿಗೆ ಬರುತ್ತಿದ್ದೆ. ಆದರೆ ಪಟ್ಟಾಭಿಷೇಕವಾಗಲಿಲ್ಲ ದೇವಿ. ಅದು ಆಗುವುದೂ ಇಲ್ಲ. ಆಗುವುದಿಲ್ಲ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಸ್ವಾಮಿ? ದೇವಿ, ನಾನು ಯುವರಾಜನಾಗದಿದ್ದರೆ ನಿನಗೆ ನಿರಾಸೆ ಆಗುತ್ತದೆಯೇ? ಆಗುತ್ತದೆ, ಆದರೆ ಅದಕ್ಕೆ ಕಾರಣವಿರಬೇಕು ಎಂಬ ಯೋಚನೆ ಬರುತ್ತದೆ. ಆ ಕಾರಣವೇನೆಂದು ಕೇಳಿದರೆ ನೀನು ನಿನ್ನ ನಿರಾಸೆಯನ್ನು ಮರೆಯುತ್ತೀಯಲ್ಲವೇ? ಖಂಡಿತ ಮರೆಯುತ್ತೇನೆ. ನನ್ನ ಹೃದಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಸದಾ ವಿರಾಜಮಾನರಾಗಿರುವ ನೀವು ಯುವರಾಜರಾಗುವುದಿಲ್ಲ ಎಂದು ಚಿಂತೆ ಮಾಡುವುದಿಲ್ಲ. ಇದು ನನ್ನ ಪ್ರೀತಿಯ ಸತಿಯ ಹೃದಯದ ಮಾತುಗಳು. ಹಾಗಾದರೆ ಆ ಕಾರಣವೇನೆಂದು ಹೇಳಿ ಸ್ವಾಮಿ. ದೇವಿ, ನನ್ನ ಕಿರಿಯ ಮಾತೆ ಕೈಕೇಯಿ ದೇವಿಯವರ ಅಭಿಲಾಷೆಯಂತೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕು ದೇವಿ. ಸ್ವಾಮಿ,
ನಿಮಗೆ 14 ವರ್ಷ ವನವಾಸವೇ? ಇದು ನಿಜವೇ? ಹೌದು ದೇವಿ, ಇದು ನಿಜ. ನೀವೇಕೆ ವನವಾಸಕ್ಕೆ ಹೋಗಬೇಕು? ಇದು ತಂದೆಯವರ ಆಜ್ಞೆ ದೇವಿ. ಪಿತೃವಾಕ್ಯ ಪರಿಪಾಲನೆಯ ಧರ್ಮವನ್ನು ಪಾಲಿಸಲು ನಾನು ವನವಾಸಕ್ಕೆ ಹೋಗಲೇಬೇಕು. ಇಲ್ಲ, ನಾನು ನಂಬಲಾರೆ. ನಿಮಗೆ ವನವಾಸವೆಂದರೆ ಯಾರು ನಂಬುತ್ತಾರೆ? ಇಲ್ಲ. ವೃದ್ಧಾಪ್ಯದಿಂದ ಚಪಲ ಚಿತ್ತನಾದ ವಿವೇಕ ಶೂನ್ಯನಾದ ಈ ರಾಜನ ಆಜ್ಞೆಯನ್ನು, ರಾಜನೀತಿಯನ್ನು ಯಾರು ತಾನೇ ಪುರಸ್ಕರಿಸುತ್ತಾರೆ? ಬೇಡ ಲಕ್ಷ್ಮಣ, ಬೇಡ. ಮಮತಾ ಮೂರ್ತಿ ಅಂತ ನಮ್ಮ ತಂದೆಯವರನ್ನು ಹೀಗೆ ನಿಂದಿಸಬೇಡ. ಇದು ಬರೀ ನಿಂದನೆ ಅಲ್ಲ ಸಹೋದರ, ವಾಸ್ತವವನ್ನು ಪರಿಶೀಲಿಸಬೇಕಾದ ರಾಜನೀತಿ. ಕೈಕೈಯಲ್ಲಿ ಆಸಕ್ತನಾಗಿ ಕಾಮುಕನಾದ ಬುದ್ಧಿ ಶೂನ್ಯನಾದ ನಮ್ಮ ತಂದೆಯನ್ನು ಈಗಲೇ ಸಂಹರಿಸುತ್ತೇನೆ. ಲಕ್ಷ್ಮಣ, ಸ್ವಾಮಿ, ಚಿಂತೆಯ ಕಾರ್ಮೋಡ ಕವಿದ ನಿಮ್ಮ ಮುಖವನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಅನಿರೀಕ್ಷಿತಗಳ ಆಘಾತದಿಂದ ನೀವು ನೋಯುತ್ತಿರುವಿರೆಂದು ನನಗೆ ಗೊತ್ತು. ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ? ಇನ್ನೆಲ್ಲಿಯ ಸಮಾಧಾನ? ಸಹೋದರನಿಗೆ ಪಟ್ಟಾಭಿಷೇಕವಾದರೆ ಮಾತ್ರ ನನಗೆ ಸಮಾಧಾನ, ಬೇರಾವುದರಿಂದಲೂ ನನಗೆ ಸಮಾಧಾನವಾಗುವುದಿಲ್ಲ. ಸಹೋದರನ ಪಟ್ಟಾಭಿಷೇಕಕ್ಕೆ ಅಡ್ಡಿಯಾದ ಎಲ್ಲ ಪ್ರತಿಬಂಧಗಳನ್ನು ನಿಗ್ರಹಿಸಿ ನಾನೇ ಅವನ ಪಟ್ಟಾಭಿಷೇಕ ಮಾಡಬಲ್ಲೆ. ಸಹೋದರ ರಾಮಚಂದ್ರ ತನ್ನ ಮಾತಿನಿಂದಲೇ ನನ್ನನ್ನು ನಿರ್ಬಂಧಿಸಿ ಬಿಟ್ಟ. ಊರ್ಮಿಳೆ, ನನ್ನನ್ನು ಅಸಹಾಯಕರನ್ನಾಗಿ ಮಾಡಿಬಿಟ್ಟ. ಸ್ವಾಮಿ, ಪಿತೃವಾಕ್ಯ ಪರಿಪಾಲನೆಗಾಗಿ ಕೈಗೊಳ್ಳುತ್ತಿರುವ ವನವಾಸ ಅವರಿಗೆ ದುಃಖವನ್ನುಂಟು ಮಾಡದಿರಬಹುದು. ಆದರೆ ಪತಿಯ ವಿಯೋಗದಿಂದ ನನ್ನ ಸಹೋದರಿ ಸೀತೆ ಪಡುವ ಸಂಕಟವನ್ನು ನಾನು ಸಹಿಸಲಾರೆ. ಮಾತೆ ಕೌಸಲ್ಯ ದೇವಿಯವರು ಪುತ್ರ ವಿಯೋಗದಿಂದ ದುಃಖಿಸುವುದನ್ನು ನಾನು ನೋಡಲಾರೆ. ವನವಾಸಕ್ಕೆ ತೆರಳುವಂತೆ ಆಜ್ಞೆ ಮಾಡಿದ ಮಹಾರಾಜರು ತಾನೇ ಸಂತೋಷದಿಂದಿರುತ್ತಾರೆಯೇ? ಸಾಕು, ತಂದೆಯ ಹೆಸರನ್ನು ಕೇಳಿದರೆ ನನ್ನ ಕೋಪ ಕೆರಳುತ್ತದೆ. ಕಾಮಾಂಧನಾದ ಅವರು ಧೂರ್ತ ಪತ್ನಿಯ ದುಷ್ಟ ಮಾತಿಗೆ ಮರುಳಾಗಿ ಪರಮ ಪ್ರಿಯನಾದ ಪುತ್ರನನ್ನು ಕಾಡಿಗಟ್ಟುತ್ತಿರುವವರ ಮೇಲೆ ನನಗೆ ಕಿಂಚಿತ್ತು ಗೌರವಾದರಗಳಿಲ್ಲ. ರಾಮಚಂದ್ರನೇನಾದರೂ ಅಡ್ಡಿಪಡಿಸದಿದ್ದರೆ ನಾನು ಅವರನ್ನು ಸೆರೆಮನೆಗೆ ದೂಡಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸುತ್ತಿದ್ದೆ. ಭಗವಂತ, ಇದೆಂಥ ವಿಪರ್ಯಾಸ! ಸೋದರನ ಮೇಲಿನ ಪ್ರೀತಿಗಾಗಿ ತಂದೆಯ ಮೇಲೆ ಇಷ್ಟೊಂದು ಕ್ರೋಧವೇ? ಪುಣ್ಯಕ್ಕೆ ರಾಮಚಂದ್ರರೇ ತಡೆದು ನನ್ನ ಪತಿಯ ಅಧರ್ಮ ಕಾರ್ಯವನ್ನು ತಪ್ಪಿಸಿದರು.
ಭರತನಿಗೆ ಪಟ್ಟವಾಗುತ್ತದೆ, ನನಗೆ ವನವಾಸವಾಗುತ್ತದೆ ಎಂದು ಇಷ್ಟೊಂದು ದಿಗ್ಭ್ರಾಂತಳಾದ. ಸ್ವಾಮಿ, ಇಂಥ ಅನಿರೀಕ್ಷಿತ ಆಘಾತವನ್ನು ಹೇಗೆ ಸಹಿಸಿಕೊಳ್ಳಲಿ? ನಿಮ್ಮ ಪಟ್ಟಾಭಿಷೇಕದ ಸಂಭ್ರಮದ ಸುಂದರ ಕಲ್ಪನೆಯಲ್ಲಿದ್ದ ನನ್ನ ಮನಸ್ಸು ಇಂಥ ಹಾಲಾಹಲವನ್ನು ಹೇಗೆ ಅರಗಿಸಿಕೊಳ್ಳುತ್ತದೆ? ದೇವಿ, ಅಮೃತವನ್ನು ಬಯಸುವವರು ಹಾಲಾಹಲವನ್ನು ಸ್ವೀಕರಿಸಲೇಬೇಕಾಗುತ್ತದೆ. ಈ ಯುವರಾಜ ಪದವಿ ದೊಡ್ಡದೆ. ಇಲ್ಲ ಸ್ವಾಮಿ, ನಿಮ್ಮ ಪ್ರೇಮದ ಮುಂದೆ ಯುವರಾಜನ ಪದವಿ ಏನು? 3 ಲೋಕಗಳ ಚಕ್ರವರ್ತಿಯ ಪದವಿಯು ನನಗೆ ತೃಣ ಸಮಾನ. ಮತ್ಯಾಕೆ ಈ ಕಳವಳ ದೇವಿ? ಪ್ರಾಣಪ್ರಿಯರಾದ ಪತಿಗೆ 14 ವರ್ಷ ವನವಾಸವೆಂದರೆ ಯಾವ ಸತಿಗೆ ತಾನೆ ಕಳವಳವಾಗುವುದಿಲ್ಲ? ಕಿರಿಯ ರಾಣಿಯವರು ನಿಮ್ಮ ವಿಷಯದಲ್ಲಿ ಏಕೆ ಇಷ್ಟೊಂದು ಕಠಿಣರಾದರು? ದೇವಿ, ನನ್ನ ಮಾತೆ ಕೈಕೇಯಿ ದೇವಿಯವರ ಮೇಲೆ ನೀನು ಕೋಪಿಸಿಕೊಳ್ಳಬೇಡ. ಹಿಂದೆ ನನ್ನ ತಂದೆಯವರು ಕೈಕೇಯಿ ದೇವಿಯವರಿಗೆ 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಇಂದು ಕೇಳಿ ತಂದೆಯವರನ್ನು ವಚನ ಪಾಲನೆಯ ಧರ್ಮ ಸಂಕಟದಲ್ಲಿ ಸಿಲುಕಿಸಿಬಿಟ್ಟರು. ಆ ವರಗಳಲ್ಲಿ ಒಂದು ವರದಂತೆ ಭರತನಿಗೆ ಪಟ್ಟಾಭಿಷೇಕ, ಇನ್ನೊಂದು ವರದಂತೆ ನನಗೆ 14 ವರ್ಷಗಳ ಕಾಲ ವನವಾಸ. ಸ್ವಾಮಿ, ಕ್ಷಮಿಸಿ. ನಿಮ್ಮಷ್ಟು ಸ್ಥಿರ ಪ್ರಜ್ಞತೆ ನನ್ನಲ್ಲಿಲ್ಲ. ನನ್ನ ಪ್ರತಿಕ್ರಿಯೆಯಿಂದ ನಿಮಗೆ ಬೇಸರವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಊರ್ಮಿಳೆ, ಊರ್ಮಿಳೆ, ಏಕೆ ಸುಮ್ಮನಾದೆ? ಹೆತ್ತ ತಂದೆಯ ಮೇಲೆ ಆಕ್ರೋಶಗೊಂಡನೆಂದು ಅಚ್ಚರಿ ಪಡುತ್ತಿರುವೆಯಾ? ಹೆದರಬೇಡ ಊರ್ಮಿಳೆ, ರಾಮಚಂದ್ರನಿದ್ದ ಕಡೆ ಅಂತಹ ಧರ್ಮ ನಡೆಯುವುದಿಲ್ಲ. ಆದರೆ ರಾಮಚಂದ್ರ ಕಾಡಿಗೆ ಹೋಗಬೇಕೆನ್ನುವುದು ಯಾವ ಧರ್ಮ, ನೀನೇ ಹೇಳು? ಧರ್ಮಾತ್ಮನಾದ ನನ್ನ ಸಹೋದರ ರಾಮಚಂದ್ರನಿಗೆ ಏಕೆ ಇಂಥ ಕಠಿಣ ಶಿಕ್ಷೆ? ನಾನದನ್ನು ಹೇಗೆ ಸಹಿಸಿಕೊಳ್ಳಲಿ ಊರ್ಮಿಳೆ? ಸಹಿಸಿಕೊಳ್ಳಲೇಬೇಕು ಸ್ವಾಮಿ. ನಿಮ್ಮ ಸಂಕಟವಾಗಲಿ, ಮಾತೆ ಕೌಸಲ್ಯ ದೇವಿಯವರ ದುಃಖವಾಗಲಿ, ರಾಮಚಂದ್ರರನ್ನು ವನವಾಸದಿಂದ ತಡೆಯಲು ಸಾಧ್ಯವೇ? ಇಲ್ಲ. ಜಗತ್ತಿನ ಯಾವ ಶಕ್ತಿಯೂ ರಾಮಚಂದ್ರನ ನಿರ್ಧಾರವನ್ನು ಕದಲಿಸುವುದು ಸಾಧ್ಯವಿಲ್ಲವೆಂದು ನನಗೆ ಗೊತ್ತು. ಊರ್ಮಿಳೆ, ನಾನೀಗ ಮಾತೆಯವರನ್ನು ಕಾಣಬೇಕು. ಹೋಗಿ ಬನ್ನಿ ಸ್ವಾಮಿ. ಅವರ ಬಳಿ ನಿಮ್ಮ ದುಃಖವನ್ನು ತೋಡಿಕೊಂಡರೆ ನಿಮಗೆ ಸಮಾಧಾನ ಸಿಗಬಹುದು. ಹೋಗಿ ಬನ್ನಿ. ದೇವಿ, ನಿನ್ನ ಸತ್ವ ಎಷ್ಟೆಂದು ನನಗೆ ಗೊತ್ತಿದೆ. ಈಗ ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಮಾತುಗಳನ್ನು ಕೇಳುತ್ತೀಯಾ? ಕೇಳುತ್ತೇನೆ, ಹೇಳಿ ಸ್ವಾಮಿ. ದೇವಿ, ನಾನು ವನವಾಸಕ್ಕೆ ಹೋದ ನಂತರ ನನ್ನ ಪ್ರಿಯ ಸೋದರ ಭರತನಿಗೆ ಪಟ್ಟಾಭಿಷೇಕವಾಗುತ್ತದೆ. ಅವನು ನಿನ್ನ ಬಳಿಗೆ ಬಂದಾಗ ನೀನು ಸಮಯೋಚಿತವಾದ ಮಾತುಗಳನ್ನಾಡಿ ಅವನನ್ನು ಕಳುಹಿಸಬೇಕು. ಅವನೆದುರು ನನ್ನ ಪ್ರಸ್ತಾಪ ಮಾಡಬಾರದು. ಏಕೆ ಸ್ವಾಮಿ? ಲೋಕನೀತಿಯಂತೆ ಸಿರಿವಂತರಾದವರು, ಅಧಿಕಾರ ಸ್ಥಾನದಲ್ಲಿರುವವರು ಬೇರೆಯವರ ಪ್ರಶಂಸೆಯನ್ನು ಕೇಳಲು ಇಷ್ಟಪಡುವುದಿಲ್ಲ.
ಅಷ್ಟು ಮಾತ್ರವಲ್ಲ, ಭರತ ಗುಣವಂತನಾದರೂ ಅವನು ನಿನ್ನನ್ನು ವಿಶೇಷವಾಗಿ ಪುರಸ್ಕರಿಸಬೇಕು ಎಂದು ನೀನು ನಿರೀಕ್ಷಿಸಬಾರದು. ಆಮೇಲೆ ಹೇಳಿ ಸ್ವಾಮಿ, ಏಕೆ ನಿಲ್ಲಿಸಿದಿರಿ? ಭರತ ನನ್ನ ಕಿರಿಯ ಸೋದರನಾಗಿದ್ದರು ಅವನು ಯುವರಾಜ ಪದವಿಗೆ ಏರಿದ ಮೇಲೆ ಅವನಿಗೆ ತಕ್ಕ ಗೌರವ ನೀಡಬೇಕು. ಅವನನ್ನು ವಾತ್ಸಲ್ಯದಿಂದ ಕಾಣಬೇಕು. ಅವನ ಎಲ್ಲ ಆಜ್ಞೆಯನ್ನು ವಿಧೇಯತೆಯಿಂದ ಪಾಲಿಸಬೇಕು. ಅರ್ಥವಾಯಿತು ಸ್ವಾಮಿ. ನಿಮ್ಮ ಸೋದರನಿಗೆ ಯುವರಾಜನೆಂದು ಗೌರವಿಸಬೇಕಲ್ಲವೇ? ಹೌದು ದೇವಿ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ನಾನು ಅರಣ್ಯಕ್ಕೆ ಹೋದ ಮೇಲೆ ನೀನು ವ್ಯಾಕುಲಕ್ಕೆ ಒಳಗಾಗದೆ ಸದಾ ಶಾಂತಚಿತ್ತಳಾಗಿರಬೇಕು. ನೀವಿಲ್ಲದೆ ನನಗೆ ಶಾಂತಿಯೇ ಸ್ವಾಮಿ. ಹೌದು ದೇವಿ, ಇಳಿಯ ವಯಸ್ಸಿನ ನನ್ನ ಮಾತೆ ಪುತ್ರ ವಿಯೋಗದ ದುಃಖದಲ್ಲಿ ಬೆಂದು ಹೋಗದಂತೆ ನೀನು ಅವರ ಸೇವೆ ಮಾಡುತ್ತಾ ಸಾಂತ್ವನಗೊಳಿಸಬೇಕು. ಅದರಂತೆ ಇನ್ನುಳಿದ ನನ್ನ ಎಲ್ಲ ಮಾತೆಯರನ್ನು ಪ್ರೇಮಾದರದಿಂದ ಕಾಣಬೇಕು. ಅದು ನನ್ನ ಕರ್ತವ್ಯ ಸ್ವಾಮಿ. ನನ್ನ ಸೋದರರಾದ ಭರತ ಶತ್ರುಘ್ನರು ನನ್ನ ಪ್ರಾಣಪ್ರಿಯರು. ನಿನಗೆ ಅವರ ಬಗ್ಗೆ ಮಾತ್ರ ವಾತ್ಸಲ್ಯವಿರಬೇಕು ದೇವಿ. ಮುಂದೆ ಅಯೋಧ್ಯೆಯ ಪ್ರಭುವಾಗಲಿರುವ ಭರತನ ಬಳಿ ನೀನು ಅನುಚಿತವಾಗಿ ನಡೆದುಕೊಳ್ಳಬಾರದು. ಪ್ರಿಯೆ ಸೀತೆ, ನನ್ನ ವಿಯೋಗದ ದುಃಖದಲ್ಲಿ ನೀನು ಯಾರೊಂದಿಗೂ ಅಪ್ರಿಯವಾಗಿ ನಡೆದುಕೊಳ್ಳಬಾರದು. ಇದನ್ನು ನೀನು ನಡೆಸಿಕೊಡುತ್ತೀಯಾ? ಸ್ವಾಮಿ, ನಾನು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನಾಡಬೇಕು. ಅವಕಾಶ ಮಾಡಿಕೊಡುತ್ತೀರಾ? ಖಂಡಿತವಾಗಿ ದೇವಿ, ಅದೇನು ಕೇಳು. ಪ್ರಭು, ಪ್ರಭು, ದಯಮಾಡಿ ನನ್ನತ್ತ ನೋಡಿ ಪ್ರಭು. ನಾನೀಗ ಯಾವ ಕೋರಿಕೆಯನ್ನು ಕೇಳಲು ಬಂದಿಲ್ಲ. ಹೃದಯಪೂರ್ವಕ ನಿಮ್ಮ ಸೇವೆ ಮಾಡಲು ಬಂದಿದ್ದೇನೆ ಪ್ರಭು. ನಮ್ಮ ಪುತ್ರ ಭರತನೇ ಯುವರಾಜನಾಗುವುದು ಎಂದು ನಿರ್ಧಾರವಾಯಿತಲ್ಲ, ಇನ್ನೂ ಏಕೆ ಈ ಅಸಮಾಧಾನ? ಎಲ್ಲ ಕಹಿಯನ್ನು ಮರೆತು ಮೊದಲಿನಂತೆ ಆನಂದವಾಗಿರಬಾರದೆ? ಪ್ರಭು, ನಾನು ನಿಮ್ಮ ಪ್ರೀತಿಯ ಕೈಕೇಯಿ, ನಿಮ್ಮ ಮೋಹದ ಮಡದಿ. ಸಿಂಗರಿಸಿಕೊಂಡು ನಿಮ್ಮ ಸೇವೆಗಾಗಿ ಧಾವಿಸಿ ಬಂದಿದ್ದೇನೆ ಪ್ರಭು. ಒಮ್ಮೆ ನನ್ನ ಕಡೆ ನೋಡಿ ಪ್ರಭು. ಪ್ರಭು, ಮಾತನಾಡಬೇಡ, ನೀನು ಮಹಾ ನೀಚ ಹೆಣ್ಣು. ನನ್ನ ಪ್ರಿಯ ಪುತ್ರ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿದನಲ್ಲ ಎಂಬ ದುಃಖ ಸಾಗರದಲ್ಲಿ ಮುಳುಗಿ ಉಸಿರು ಕಟ್ಟಿ ಮರಣವೇ ಶರಣು ಎಂದು ಕಳವಳ ಪಡುತ್ತಿರುವ ನನ್ನಲ್ಲಿ ಬಂದು ಪ್ರೇಮಾಲಾಪವನ್ನು ಮಾಡುತ್ತಿರುವೆಯಾ? ಎಂತಹ ಸಮಯ ಸಾಧಿಸಿದೆ. ನಿನ್ನ ಸ್ವಾರ್ಥಕ್ಕಾಗಿ ಪತಿಯ ಪ್ರಾಣವನ್ನೇ ಪಡಕ್ಕಿಟ್ಟ ಮಹಾಪಾತಕ್ಕೆ ನೀನು. ಹಾಲನ್ನಿತ್ತು ಸಾಕಿದ ಸರ್ಪ ವಿಷವನ್ನಲ್ಲದೆ ಇನ್ನೇನು ತಾನೇ ಕೊಡಲು ಸಾಧ್ಯ? ಪ್ರಭು, ಮಾತನಾಡಬೇಡ. ಇನ್ನೊಂದು ಮಾತನಾಡಿದ್ದರೂ ನಡೆಯುವ ಘಟನೆಯೇ ಬೇರೆ. ನಿನ್ನ ಈ ಸೌಂದರ್ಯದ ಹಿಂದೆ ಇಂಥ ಕ್ರೂರತ್ವ ಅಡಗಿದೆ ಎಂದು ನನಗೆ ಇದೀಗ ತಾನೇ ತಿಳಿಯಿತು.
ನಿನ್ನ ಪ್ರೇಮದ ಮಾತುಗಳಿಂದ ನನ್ನನ್ನು, ನನ್ನ ರಾಮನನ್ನು ಮಾಯಾ ಬಲೆಗೆ ಸಿಲುಕಿಸಿದ ದುಷ್ಟ ಹೆಣ್ಣು ನೀನು. ಹೋಗು, ಹೊರಟು ಹೋಗು. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ಇದ್ದರೆ ಇಲ್ಲೇ ಇದೀಗಲೇ ನನ್ನ ಕಣ್ಮುಂದೆಯೇ ನನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ, ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ. ಹೀಗೆ ಆಗಬಹುದೆಂದು ಯಾರು ತಾನೇ ಊಹೆ ಮಾಡಿದ್ದರು. ಆದರೆ ಆದದ್ದು ಆಗಿ ಹೋಗಿದೆ. ಇನ್ನು ಅದನ್ನು ಬದಲಿಸಲು ಸ್ವತಃ ರಾಮಚಂದ್ರನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಕೈಕೇಯಿಯ ಮನಸ್ಸು ಬದಲಾಯಿಸಿ ವನವಾಸ ಬೇಡವೆಂದರೂ ರಾಮ ವಚನಭ್ರಷ್ಟನಾಗುವುದಿಲ್ಲ. ಹೌದು ಕುಮಾರ, ಆಗಬಾರದ್ದು ಆಗಿ ಹೋದ ಮೇಲೆ ಸಂಕಟವನ್ನು ಅನುಭವಿಸಲು ನಾವೆಲ್ಲ ಸಿದ್ಧರಾಗಿರಬೇಕು. ಯಾರೋ ಮಾಡಿದ ಅನ್ಯಾಯಕ್ಕೆ ಎಲ್ಲರೂ ಸಂಕಟ ಅನುಭವಿಸಬೇಕಾಯಿತು. ಕೈಕೇಯಿ ಮಾತೆಯ ಹೊರತಾಗಿ ರಾಮನ ವಿಯೋಗವನ್ನು ಯಾರೂ ಸಹಿಸುವುದಿಲ್ಲ ಮಾತೆ. ಆದರೆ ಮಾತೆ, ಬುದ್ಧಿ ತಿಳಿದಾಗಿನಿಂದಲೂ ಸದಾ ನೆರಳಿನಂತೆ ಅವನ ಜೊತೆ ಬದುಕನ್ನು ಕಳೆದ ನಾನು ರಾಮನನ್ನು ಬಿಟ್ಟು ಹೇಗಿರಲಿ? ಸಮಾಧಾನ ಮಾಡಿಕೋ ಕುಮಾರ. ನಿನ್ನ ಸಂಕಟವೇನೆಂದು ನನಗೆ ಅರ್ಥವಾಗುತ್ತದೆ. ಆದರೆ ರಾಮನನ್ನು ಹೆತ್ತ ಆ ಮಹಾತಾಯಿ ಕೌಸಲ್ಯ ದೇವಿಯ ಸಂಕಟವೇನೆಂದು ನನಗೆ ಗೊತ್ತು. ಸೀತೆ 14 ವರ್ಷ ತನ್ನ ಪತಿಯನ್ನು ಅಗಲಿ ಹೇಗೆ ತಾನೇ ಇರಬಲ್ಲಳು? ನಮಗೆ ಇಷ್ಟವಿರಲಿ ಕಷ್ಟವಿರಲಿ ಈ ಸಂಕಟವನ್ನು ನಾವೆಲ್ಲ ಎದುರಿಸಲೇಬೇಕು. ಮಾತೆ, ನಾನು ಯಾವ ಕಷ್ಟವನ್ನು ಬೇಕಾದರೂ ಸಹಿಸುತ್ತೇನೆ. ಆದರೆ ರಾಮನಿಂದ ದೂರವಿರುವ ಕಷ್ಟವನ್ನು ಮಾತ್ರ ಸಹಿಸಲಾರೆ. ಅದಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹುಡುಕಲೇಬೇಕು. ಹೌದು, ಯಾವುದಾದರೂ ಒಂದು ಉಪಾಯವನ್ನು ಹುಡುಕಲೇಬೇಕು. ಮಾತೆ, ನಾನು ರಾಮನ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರುತ್ತೇನೆ. ದಯವಿಟ್ಟು ಅದಕ್ಕೆ ಅನುಮತಿಯನ್ನು ಕೊಡಿ. ಹಾಗೆ ಮಾಡು ಕುಮಾರ. ನಿನ್ನ ಮನಸ್ಸಿಗೆ ಸಮಾಧಾನ ಕೊಡುವ ಯಾವ ನಿರ್ಧಾರವಾದರೂ ಅದಕ್ಕೆ ನನ್ನ ಆಶೀರ್ವಾದವಿದೆ. ಭಗವಂತ, ಇವನು ಇನ್ನು ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾನೋ ಅದರಿಂದ ಯಾವ ದುಃಖ ಕಾದಿದೆಯೋ. ಸ್ವಾಮಿ, ತಂದೆ, ತಾಯಿ, ಪುತ್ರ, ಸೋದರ, ಸೊಸೆ ಇವರೆಲ್ಲ ಅವರು ಮಾಡಿದ ಪಾಪ ಪುಣ್ಯದ ಮೇಲೆ ಶುಭ ಅಶುಭ ಫಲಗಳನ್ನು ಪಡೆಯುತ್ತಾರೆ. ಹೌದು ದೇವಿ, ನಿನ್ನ ಮಾತು ನಿಜ. ಆದರೆ ಪತ್ನಿಯ ವಿಷಯ ಹಾಗಲ್ಲ. ಸತಿಯಾದವಳು ಮಾತ್ರ ಪತಿಯ ಭಾಗ್ಯವನ್ನು ಪಡೆಯುತ್ತಾಳೆ. ನಿಮಗೆ ಯಾರು 14 ವರ್ಷ ವನವಾಸಕ್ಕೆ ಹೋಗಲು ಆಜ್ಞೆ ಮಾಡಿದ್ದಾರೋ ಅವರೇ ನನಗೂ ವನವಾಸಕ್ಕೆ ಹೋಗು ಎಂದು ಆಜ್ಞೆ ಮಾಡಿದಂತಾಯಿತು. ಏಕೆಂದರೆ ನಾನು ನಿಮ್ಮ ಅರ್ಧಾಂಗಿ. ಸೀತೆ, ಏನು ನಿನ್ನ ಮಾತಿನ ಅರ್ಥ? ನೀನು ನನ್ನ ಜೊತೆಗೆ ವನವಾಸಕ್ಕೆ ಬರುತ್ತೀಯ? ಹೌದು ಸ್ವಾಮಿ. ತಂದೆ ತಾಯಿಯಾಗಲಿ, ಪುತ್ರನಾಗಲಿ, ಸಖಿ ಜನರಾಗಲಿ ಸ್ತ್ರೀ ರಕ್ಷಕರಾಗಲು ಸಾಧ್ಯವಿಲ್ಲ. ಅಲ್ಲದೆ ಸ್ತ್ರೀ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಸಮರ್ಥಳಲ್ಲ. ಇಹದಲ್ಲಾಗಲಿ ಪರದಲ್ಲಾಗಲಿ ಸ್ತ್ರೀಗೆ ಪತಿ ಮಾತ್ರವೇ ಆಶ್ರಯವೆಂದು ಧರ್ಮಶಾಸ್ತ್ರಗಳೇ ಹೇಳುತ್ತವೆ. ದೇವಿ, ಹಾಗೆಂದು ನೀನು ನನ್ನ ಜೊತೆಗೆ ವನವಾಸ ಮಾಡಬೇಕೆಂದು ಯಾವ ಶಾಸ್ತ್ರವೂ ಹೇಳಿಲ್ಲ. ಸ್ವಾಮಿ,
ವಿಧಿಬದ್ಧವಾಗಿ ಕೈ ಹಿಡಿದ ಪತಿ ಎಲ್ಲಿರುತ್ತಾನೆಯೋ ಸತಿಯಾದವಳು ಅಲ್ಲಿಯೇ ಇರಬೇಕು. ಅದೇ ಧರ್ಮ. ಅರಣ್ಯವಾದರೇನು, ಅರಮನೆಯಾದರೇನು, ನಾನು ನಿಮ್ಮ ಸಹಧರ್ಮಚಾರಿಣಿ ಸ್ವಾಮಿ. ಸದಾ ಪತಿಯನ್ನು ಅನುಸರಿಸಿ ನಡೆಯುವುದು ಪತಿವ್ರತೆಯ ಪರಮಧರ್ಮ. ಬೇಡ ದೇವಿ, ಬೇಡ. ಇಂತಹ ನಿರ್ಧಾರ ಕೂಡದು. ಸ್ವಾಮಿ, ನಾನು ನಿಮ್ಮೊಂದಿಗೆ ವಾದ ಮಾಡುತ್ತಿರುವೆನೆಂದು ಬೇಸರ ಮಾಡಿಕೊಳ್ಳಬೇಡಿ. ಪತಿ ಸುಖ ಸಂಪತ್ತಿನಲ್ಲಿರಲಿ, ದಟ್ಟ ದರಿದ್ರನಾಗಿರಲಿ, ಅವನ ಸೇವೆಯಲ್ಲಿ ಬಾಳನ್ನು ಕಳೆಯುವುದೇ ಸತಿಯ ಕರ್ತವ್ಯ. ಅದು ಸತ್ಯವಾಗಿರಬಹುದು ದೇವಿ, ಆದರೆ ಕಾಲ ಸಂದರ್ಭಗಳನ್ನು ಅನುಸರಿಸಿ ಅದು ಬದಲಾಗುತ್ತದೆ. ಸ್ವಾಮಿ, ನಾನು ಚಿಕ್ಕಂದಿನಿಂದಲೇ ಸತಿಯಾದವಳು ಪತಿಯೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂದು ಕಲಿತಿದ್ದೇನೆ. ಆದರೆ ನಿನ್ನ ಸತಿ ಧರ್ಮವನ್ನು ಪರಿಪಾಲಿಸಲು ನೀನು ನನ್ನೊಂದಿಗೆ ಅರಣ್ಯಕ್ಕೆ ಬರುವ ಅಗತ್ಯವಿಲ್ಲ ದೇವಿ. ಸ್ವಾಮಿ, ನೀವೇಕೆ ಹಿಂಜರಿಯುತ್ತಿರುವಿರಿ? ಅರಣ್ಯದಲ್ಲಿ ಪತ್ನಿಯನ್ನು ಕಾಪಾಡುವ ಸಾಮರ್ಥ್ಯವಿಲ್ಲವೇ? ಕ್ರೂರ ಮೃಗಗಳಿಂದ ಕೂಡಿದ ಅರಣ್ಯದಲ್ಲಿ ನಾನು ಹೆದರುವುದಿಲ್ಲ. ಅರಮನೆಯಲ್ಲಿ ಇದ್ದಂತೆಯೇ ಅರಣ್ಯದಲ್ಲೂ ಸುಖವಾಗಿ ಇರುತ್ತೇನೆ. ಬೇರೆ ಯಾವ ಸುಖವನ್ನೂ ಬಯಸುವುದಿಲ್ಲ. ಸದಾ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಇಲ್ಲ ದೇವಿ, ವನವಾಸದಲ್ಲಿ ನನಗೆ ಯಾರ ಸೇವೆಯೂ ಅಗತ್ಯವಿಲ್ಲ. ನೀವು ನನ್ನನ್ನು ಬಿಟ್ಟು ಹೋಗುವಂತಿಲ್ಲ. ನಿಮ್ಮೊಂದಿಗೆ ಬರುವುದು ನನ್ನ ಅಧಿಕಾರ. ನೀವು ತಿರಸ್ಕರಿಸಿದರೆ ಪತಿಯಾಗಿ ಕರ್ತವ್ಯ ಲೋಪವಾಗುತ್ತದೆ. ಮಹಾವೀರರಾದ ನೀವು ನನ್ನೊಬ್ಬಳನ್ನು ಕಾಪಾಡಲು ಸಾಧ್ಯವಿಲ್ಲವೇ? ದಯಮಾಡಿ ಸಮ್ಮತಿ ನೀಡಿ. ಸರ್ವರನ್ನು ಸಂರಕ್ಷಿಸಲು ಸಮರ್ಥರಾದ ನೀವು ಪತ್ನಿಯನ್ನು ಅರಣ್ಯದಲ್ಲಿ ಕಾಪಾಡುವ ಹಿಂಜರಿದರೆಂದು ಅಪಘಾತಕ್ಕೆ ತುತ್ತಾಗಬೇಡಿ. ದಯಮಾಡಿ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಸೀತೆ, ಸೀತೆ, ಇದೆಂತಹ ನಿರ್ಧಾರ ನಿನ್ನದು? ಆತರ ಪಡುವುದು ಒಳ್ಳೆಯದಲ್ಲ ದೇವಿ. ಇದು ಆತುರದ ನಿರ್ಧಾರವಲ್ಲ ಸ್ವಾಮಿ, ಆಲೋಚಿಸಿಯೇ ಮಾಡಿದ ನಿರ್ಧಾರ. ನಾನು ಮೃಷ್ಟಾನ್ನ ಭೋಜನವನ್ನು ಕೇಳುವುದಿಲ್ಲ. ಕಾಡಿನಲ್ಲಿ ಸಿಗುವ ಕಂದಮೂಲಗಳನ್ನೇ ಆನಂದದಿಂದ ತಿನ್ನುತ್ತೇನೆ. ಅದು ಬೇಕು, ಇದು ಬೇಕು ಎಂದು ನಿಮ್ಮನ್ನು ಕಾಡುವುದಿಲ್ಲ. ನಿಮ್ಮ ಜೊತೆಯಲ್ಲಿ ಗುಡ್ಡ, ಬೆಟ್ಟ, ನದಿ, ಸರೋವರಗಳನ್ನು ನೋಡುತ್ತೇನೆ. ಪಕ್ಷಿಗಳ ಕಲರವವನ್ನು ಕೇಳುತ್ತೇನೆ. ಬಗೆ ಬಗೆ ಸುಗಂಧ ಭರಿತ ಸುಂದರ ಪುಷ್ಪಗಳನ್ನು ನೋಡಿ ಸಂತೋಷ ಪಡುತ್ತೇನೆ. ದೇವಿ, ನಾನು ವನವಿಹಾರಕ್ಕೆ ಹೋಗುತ್ತಿಲ್ಲ. 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುತ್ತಿದ್ದೇನೆ. 14 ವರ್ಷವಿರಲಿ, 1000 ವರ್ಷವಿರಲಿ, ನಾನು ನಿಮ್ಮೊಂದಿಗೆ ಅರಣ್ಯದಲ್ಲಿ ಆನಂದದಿಂದಿರುತ್ತೇನೆ. ಸ್ವಾಮಿ, ನಿಮ್ಮೊಡನೆ ಇರುವ ಅರಣ್ಯವೇ ನನಗೆ ಸ್ವರ್ಗ. ನೀವಿಲ್ಲದ ಅರಮನೆಯೇ ನನಗೆ ನರಕ. ದೇವಿ, ನಿನಗೆ ನನ್ನ ಮೇಲಿರುವ ಅಪಾರವಾದ ಪ್ರೀತಿ ಇಂಥ ಮಾತಾಡಿಸುತ್ತಿದೆ. ಆದರೆ ಅರಣ್ಯವಾಸ ನೀನು ಅಂದುಕೊಂಡಷ್ಟು ಸುಲಭವಲ್ಲ. ಸ್ವಾಮಿ, ನಿಮ್ಮನ್ನೇ ಸರ್ವಸ್ವವೆಂದು ಭಾವಿಸಿರುವ ನಿಮ್ಮ ಪತ್ನಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದು ನಿಮ್ಮಂಥ ಧರ್ಮಾತ್ಮರಿಗೆ ತಕ್ಕದ್ದಲ್ಲ.
ನಾನು ಜೀವಂತವಾಗಿರುವುದನ್ನು ಬಯಸುವುದಾದರೆ ನನ್ನ ಪತಿವ್ರತಾ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ. ಸೀತೆ, ನಾನು ಎಂದು ಯಾವ ರೀತಿಯಲ್ಲೂ ನಿಮಗೆ ಭಾರವಾಗುವುದಿಲ್ಲ. ದಯಮಾಡಿ ನನ್ನನ್ನು ಬಿಟ್ಟು ಹೋಗಬೇಡಿ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಸ್ವಾಮಿ.